ಈ ಘಟನೆ ಬಗ್ಗೆ ಏನು ಹೇಳ್ತೀವಿ ಒಟ್ಟಾರೆ? ನಮಗೆ ಅದೇ ರೀ, ನಮ್ಮ ಮಗಳು ಬೇಕು. ಭಾಳ ಮೋಸ ಮಾಡಿ ತೊಗೊಂಡು ಹೋಗ್ಯಾನ್ರಿ ಅವ. ನಮಗೆ ಹೇಳ್ದ ಕೇಳ್ದ ನಮ್ಮ ಮಗಳು ತಲೆ ಕೆಡಿಸಿ, ನಮ್ದು ಎಲ್ಲರದ್ದು ತಲೆ ಕೆಡಿಸಿ, ತಾನು ತಲೆ ಕೆಟ್ಟು ಹೋಗ್ಯಾಡ್ರಿ. ಅದಕ್ಕೆ ಮಗಳು ನಮಗೆ ಬೇಕಂತ ನಾವು ಹೋರಾಡತ್ತೀವ್ರಿ. ಅಲ್ಲ, ಈಗ ನಿಮ್ಮ ಅವ್ರೇನಂತಾರೆ ಸುಳ್ಳು, ಅವರು ಶ್ರೀರಾಮ್ ಸೇನೆ ಸಂಘಟನೆಯವರೆಲ್ಲ ಸೇರಿ ನಿಮ್ಮ ತಲೆ ತುಂಬಿಸತ್ತಾರ? ಏನಿಲ್ರಿ, ಅವರು ಪಾಪ ಒಳ್ಳೇದ ಮಾಡತ್ತಾರ. ಅವ್ರ ಬಗ್ಗೆ ಹೆಸರು ಇಡಂಗಿಲ್ರಿ. ತಾನೇ ತಲೆ ಕೆಟ್ಟು ತಾನೇ ಹೋಗ್ಯಾಡ್ರಿ ಈಗಾಕಿ. ಅದಕ್ಕೆ ನಮ್ಮ ಮಗಳು ನಮಗೆ ಬೇಕಂತ ನಾವು ಕೇಳ್ಕೊಕತ್ತೇವ್ರಿ. ಬರ್ಲಿಲ್ಲ ಅಂತಂದ್ರೆ ಬರಾಕ ಬೇಕ್ರಿ. ನಮ್ಮ ಕಷ್ಟ ಬೇರೆ, ಅವ್ರ ಕಷ್ಟ ಬೇರೆ ರೀ. ಇಷ್ಟು ದಿನ ನಾವು ಬೆಳೆಸೇವಲ್ರಿ. ನಮ್ಮ ಕಾಸ್ಟ್ನ್ಯಾರ ನಾವು ಬೇಕಾದಲ್ಲಿ ಮಾಡಿ ಕೊಡ್ತಿದ್ವಲ್ರಿ ಆಕಿನ. ಮತ್ತು ರೀ ಈಗ ಅದಕ್ಕೆ ಆಕಿ ಬರಾಕ ಬೇಕ್ರಿ, ಆ ಕಾಸ್ಟ್ ಬಿಟ್ಟು ನಮಗೆ. ಅಲ್ಲೀಗ ಅವರು ನಾವು ಮುಕ್ಳಪ್ಪ ಇರ್ತಾರ, ನಮ್ಮ ಧರ್ಮದ ಪ್ರಕಾರ ನಾವು ಇರ್ತೀವಿ, ಆಕಿ ಧರ್ಮದ ಪ್ರಕಾರ ಆಕಿ ಇರ್ತಾಳ ಅಂತ ಮುಕ್ಳಪ್ಪ. ಮತ್ತು ರೀ ಕೈಯ ಮೆಹಂದಿ ಹೆಂಗೆ ಹಾಕ್ಯಾರಿ, ಕೊಳ್ಳ ತಾಳಿ ಹೆಂಗೆ ಕಟ್ಟ್ಯಾರ್ರಿ ಅವರು. ಅವ್ರ ತಾಳಿನ ಕಟ್ಟ್ಯಾರ, ನಮ್ಮ ತಾಳಿ ಇಲ್ರಿ ಆಕಿ ಕೊಳ್ಳಾಗ. ಈಗ ಮತ್ತು ನಮಗೆ ಹೇಳಿ ಕೇಳಿ ಏನೂ ಮಾಡಿಲ್ರಿ ಅವರು. ಹೆಂಗಿರ್ತಾರ್ರಿ ಧರ್ಮ ಅದು. ಈಗ ನಮ್ಮ ಮಂದಿ ಅವ್ರ ಮಂದಿ ಕೂಡಿರ ನಮ್ಮ ಧರ್ಮ ನಮಗೆ, ಅವ್ರ ಧರ್ಮ ಅವ್ರಿಗೆ. ಎಲ್ಲ ಮೋಸ ಅಲ್ರಿ ಇದು. ಹೋಗಿ ಗುಡ್ದಾಗ ಮದುವೆ ಆಗಿ ಬಂದಾರ, ಮುಡುಗುಡ್ದಾಗ ಹೆಂಗೆ ಮೋಸ ರೀ ಇದೀಗ. ಮತ್ತು ರೀ ಮೋಸ ಅಲ್ರಿ ಈಗಿದು. ನಮ್ಮ ಧರ್ಮ ನಾವು ಇರ್ತೀವಿ, ನಿಮ್ಮ ಧರ್ಮ ನೀವು ಇರ್ತೀವಿ ಅಂದ್ರೆ ಈಗ ಹೇಳಿ ಕೇಳಿ ಮಾಡ್ಬೇಕಲ್ರಿ. ಈಗ ನಮ್ಮ ಸಂಘಟನೆ ಮಂದಿ ತೊಗೊಂಡೋಗಿ ನಾನು ಅಕ್ಕಿ ಕಾಳು ಒಗದು ಬರ್ತಿದ್ದೆ ರೀ. ಮತ್ತು ಹೆಂಗೆ ಮೋಸ ಮಾಡಿದ್ರಿ ಅವ. ಎಲ್ಲ ದಾಖಲೆ ಸುಳ್ಳು ಕೊಟ್ರಿ. ಈಗ ನಾಳಿಂದ ನಮ್ಮ ಮಗಳಿಗೆ ಏನು ಕೇಂದ್ರ ಆದ್ರೆ ನಿನ್ನ ದಾಖಲೆ ಸುಳ್ಳಿಲ್ಲಂಗೆ ಲಗ್ನ ಆಗೇನೆ ಅಂದು ಬಿಟ್ರೆ ನಾವು ಎಲ್ಲಿ ಹೋಗುಣ್ರಿ? ಅಲ್ಲ, ಈಗ ಅವ್ರು ಪ್ರೀತಿ ಮಾಡಿದ್ರಲ್ಲ, ಅಟ್ಲೀಸ್ಟ್ ನಿಮ್ಮ ಮನೆಗೆ ಬಂದು ನಾವು ಮದುವೆ ಆಗ್ತೀವಿ ಅಂತ ಪ್ರಸ್ತಾಪ ಏನಾದ್ರು ಮಾಡಿದ್ರ ಮೊದಲ? ಅವ್ರ ಅಪ್ಪ ಅವ್ವ ಅಷ್ಟ ಬಂದಿದ್ರಿ. ನಾವು ನಮ್ಮ ಕಷ್ಟ ಬೇರೆ, ನಿಮ್ಮ ಕಷ್ಟ ಬೇರೆ ರೀ. ನಿಮ್ಮ ಮಗನ ನೀವು ನೋಡ್ಕೋರಿ, ನಮ್ಮ ಮಗಳನ್ನ ನಾವು ನೋಡ್ಕೋತೀವಿ ಒಂದು ವಾಪಸ್ ಕಳಿಸಿದ್ದೀವಿ ರೀ ಸರ್. ಮದ್ವಿಕ್ಕಿಂತ ಮೊದಲು ರೀ, ಒಂದು ತಿಂಗಳ ಹಿಂದೆ ರೀ. ಹಾಂ ಆಯ್ತು ಬಿಡ್ರಿ, ಹಂಗಾರೆ ನಾವು ನಮ್ಮ ಮಗನ ನೋಡ್ಕೋತೀವಿ ಅಂತ ಹೋಗಿದ್ರಿ. ಈಗ ನಮ್ಮ ಮನ್ಯಾಗ ನಾನು ಕೂಡ ರೀಲ್ಸ್ ಮಟ್ಕೊಂತ ಆಕಿಗೆ ಸಪೋರ್ಟ್ ಮಾಡಿದ್ದು ನಾನು. ನನ್ನ ಮಗಳು ಮುಂದುವರ್ಲಿ, ದೊಡ್ಡ ಹೀರೋನೇ ಆಗಲಿ ಅಂತ ನಾನು ಮಾಡೀನಿ. ಹಿಂಗೆ ಈ ಥರ ಕೆಟ್ಟ ಭಾವನೆಲಿಂದ ಮಾಡಿಲ್ರಿ ಸರ ನಾವು. ನೀವು ಎಲ್ಲಿ ಕೊಡ್ತೀರಿ ಅಲ್ಲಿ ಮದುವೆ ಅಕ್ಕ, ನೀವು ಬೇರೆ ಗಂಡ ನೋಡ್ರು ಅಂದಿದ್ರಿ. ನಾವು ಎಲ್ಲ ನಮ್ಮ ಮಂದಿ ಬಳಗ ಕೇಳಿಟ್ಟಿದ್ದೀವಿ ರೀ. ಆತ ಎಲ್ಲಾರ ನೋಡೋಣ, ಹೊಂಟೋಗ್ತಾನ. ಮತ್ತು ಇಬ್ಬರಿದ್ರೆ ಆಕಿಗೆ ತ್ರಾಸ ಆಕತ್, ನನ್ನ ಮಗಳಿಗೆ ಹೊಂಟೋಗ್ತಾನೆ ನೋಡೋಣ ಅಂದ್ರಿ. ನಾವು ಗಂಡು ಹುಡ್ಕೇಳತ್ತಿದ್ದೀವಿ ರೀ. ಆಕೆ ಹ್ಞೂ ಅಂದಿದ್ಲು ರೀ ಸರ್. ಹ್ಞೂ ಅಂದು ಲಗ್ನ ಆಗಿ ಬಂದು ನಮ್ಮ ಮನ್ಯಾಗ ಉಳಿದು 20 ದಿನ ಆಮೇಲೆ ಹೋಗ್ಯಾಡ್ರಿ ಆಕೆ. ನನಗೆ ಏಟು ಗೊತ್ತಿಲ್ರಿ. ಭಾಳ ಮೋಸ ಮಾಡ್ಯಾರ್ರಿ. ಏಟೇಟು ಕೊಟ್ಟಿಲ್ರಿ ಸರ್. ದಾಂಡವಲಿ ಸೂಟಿಗೆ ಹೋಗ್ಕನಿ ಅಂತ ಹೋಗ್ಯಾಡ್ರಿ ಸರ್. ಏನು ಒಂದು ಚುಟಿಗೆ ಅಂದಿಲ್ರಿ ಸರ್. ಭಾಳ ಮೋಸ ಮಾಡಿ ಹೋಗ್ಯಾರ್ರಿ ಅವ್ರು. ಮೋಸ ಅಂದ್ರೆ ಭಾಳ ಮೋಸ ಮಾಡ್ಯಾರಿ. ಎಲ್ಲಿ ಕೊಡ್ತೀವಿ ಅಲ್ಲಿ ಲಗ್ನಕ್ಕನಿ ಅಂತ ಮಾತು ಕೊಟ್ಟಾಳ್ರಿ ಸರ್ ಆಕಿ. ಅಲ್ಲಿ ಒಟ್ಟ ಖುಷಿ ಇರಂಗಿಲ್ರಿ. ಅವರು ಜಗ್ಗಿ ಫ್ಯಾಮಿಲಿ ಅದಾರ್ರಿ. ನಾ ಆಕಿನ ಗಿನಿ ಬೆಳೆಸ್ದಂಗ 2 ಮಕ್ಕಳ್ರಿ ನನಗೊಂದು ಹುಡುಗ ಹುಡುಗಿ. ಆಕಿನ ಮನೆಗೇಸಿ ಕೆಲಸ ಮಾಡ್ತಿದ್ದೆ ರೀ ಸರ್. ಅವರು 20 ಆಳು ಅದಾರ್ರಿ. ನನ್ನ ಮಗಳು ಎಟೇಟು ಸುಖವಾಗಿರೋದಿಲ್ರಿ. ಆಕಿನ ಕಡದು ಫ್ರಿಜ್ನಾಗ ಇಡ್ತಾರೆ ಹೊರತು ಅವರು ಸುಖದಿಂದ ಇಡಂಗಿಲ್ರಿ ಸರ್. ಮುಂದೆ ನಮ್ಮ ಮಗಳು ನಮಗೆ ತಂದು ಕೊಟ್ಟು ಬಿಡ್ರಿ. ಆಕಿನ ಬರಾಕೊಲ್ಲ ಅಂದ್ರು ರೀ, ಗೊತ್ತಿಲ್ಲಂಗೆ ಆಕಿನ ಕಡಿತಾರ್ರಿ ಅವ್ರು ಅಷ್ಟೋರು ಕೂಡಿ. ಭಾಳ ಮಂದಿ ಇದಾರ್ರಿ ಅವ್ರ ಮನ್ಯಾಗ, ಒಬ್ರಲ್ಲ ಇಬ್ರಲ್ಲ. ಫ್ಯಾಮ್ಲಿ ದೊಡ್ಡದ್ರಿ. ನಮ್ಮ ಫ್ಯಾಮ್ಲಿ ಸಣ್ಣದೈತ್ರಿ ಸರ್. ಅದಕ್ಕೆ ನಮ್ಮ ಮಗಳು ನಮಗೆ ಬರ್ಬೇಕ್ರಿ. ನಮಗೇನು ಹಂಗೆ ಅನ್ಸಂಗಿಲ್ರಿ. ಅವ್ರು ಹಿಂದೂ ಹೆಂಗೆ ಅಕ್ಕಾರ್ರಿ, ಮುಸ್ಲಿಮ್ಸ್ ಹೋಗಿ ಹಿಂದೂ ಆಗಕ್ಕೆ ಸಾಧ್ಯ ಇಲ್ರಿ ಸರ್. ಈಗ ಹಂಗಾರೆ ನಮ್ಮ ಕಾಸ್ಟ್ ಒಳಗೆ ಬಾ ಅನ್ರಿ ಅವಾಗ. ನಮ್ಮ ಮಗಳನ್ನ ಅವನ್ನ ಕೂಡ ನಾವು ಜಾಯ್ಕ್ ಮಾಡ್ತೀವಿ. ಬಂದ್ರೆ ನಾವು ಮಾಡ್ತೇವ್ರಿ ಸರ್. ನಮ್ಮ ಫ್ಯಾಮ್ಲಿ ಎಲ್ಲ ನಿಲ್ತೈತ್ರಿ ಅವಾಗ. ನಾವು ಹಂಗಾರೆ ಅವಾಗ ಹಿಂದೂ ಧರ್ಮಕ್ಕೆ ಬಾ ಅನ್ರಿ.